ದಿಸ್ ಈಸ್ ಕಾಲ್ಡ್ ಎಂಜಾಯ್ಮೆಂಟ್ ಬ್ರೋ. ನನ್ನ ಮಕ್ಕಳೇ ಹೇಳ್ಬಾರ್ದು ಯಾವ ಗಾಡಿನೂ ಬಂದಿಲ್ಲ ಅಂತ. ಸರ್ಚ್ ಮಾಡಿಬಿಟ್ರೆ ಏನು ಗೊತ್ತಾ, ಒಂದು ಡಿಸಡ್ವಾಂಟೇಜ್ ಏನು ಗೊತ್ತಾ, ಈಗ ಡಾಮಿನರ್ ಬರೋದೇ ಪಿಕ್ಚರ್. ಈ ಕಡೆ ಬನ್ನಿ ಬ್ರೋ, ಹ್ಯಾಂಡಲ್ ಮಾತ್ರ ಲೂಸ್ ಆಗಿಬಿಡ್ರಿ, ಜಾಸ್ತಿ ಟೈಟ್ ಇಟ್ಕೋಬೇಡ್ರಿ. ಫ್ರಂಟ್ ಬ್ರೇಕ್ ಹಿಡಿಬೇಡ್ರಿ. ಬನ್ರಿ ಬನ್ರಿ ಬನ್ರಿ. ಈ ಕಡೆ ಬನ್ರಿ. ಫ್ರಂಟ್ ಹಿಡಿಬೇಡ್ರಿ, ಸ್ಟ್ರೈಟ್ ಮಾಡ್ಕೊಳ್ರಿ. ಹ್ಯಾಂಡಲ್ ಸ್ಟ್ರೈಟ್ ಮಾಡ್ಕೊಳ್ರಿ. ಹ್ಯಾಂಡಲ್ ಹಾಂ ಬನ್ರಿ, ಇವಾಗ ಆರಾಮಾಗಿ ಬರುತ್ತೆ. ಬನ್ರಿ, ಹಿಂದ್ಗಡೆ ಜಾರ್ತಾ ಐತೆ. ಹ್ಞೂ ಇವಾಗ ಆ ಕಡೆಗೆ ಎಳ್ಕೊಳ್ರಿ. ಹೋಗ್ರಿ ಬಾಬು. ಯಾಪ ಓಯ್ ಅಲ್ಲಿ ನೋಡ್ರಿ ಅಲ್ಲಿ. ನನ್ನ ಮಕ್ಕಳೇ ಹೇಳ್ಬಾರ್ದು ಯಾವ ಗಾಡಿನೂ ಬಂದಿಲ್ಲ ಅಂತ. ಹೊಡೋದಾ ಇದೇ ಪೀಕ್ ಆಫ್ ರೋಡ್ ನಾವು ಮಾಡಿದ್ದು. ಇವಾಗ ನಾಳೆ ಮಂಡಲ್ಪಟ್ಟಿದ್ದು ಐತೆ ಮಾರಿ ಹಬ್ಬ ನಮಗೆ. ಅಯ್ಯಯ್ಯಪ್ಪ, ಅಷ್ಟರಲ್ಲಿ ಒಂದು ಟೈರ್ ನೋಡ್ಕೋಬೇಕು ನಾವು ನಮ್ಮ TRKಗೆ. ಇನ್ನು 32 ಕಿಲೋಮೀಟರ್ಸ್ ಇದೆ. ಮಡಿಕೇರಿಗೆ ಹಾಕಿದ್ದೀನಿ. ಅಲ್ಲಿ ಯಾವುದಾದ್ರೂ ಒಂದು ಇದನ್ನು ನೋಡೋದು, ಯಾವುದು ರೂಮ್ ನೋಡಿ ಅಲ್ಲಿ ಸ್ಟೇ ಆಗೋದು ಇವತ್ತು. ಕೊಚ್ಚೆನಾ? ಹ್ಞೂ ಇರಲಿ ಬಿಡು. ಇವತ್ತು ನೈಟು ಮಡಿಕೇರಿಲಿ ಸ್ಟೇ. ನಾಳೆ ಹೋಗಿ ಟೈರ್ ನೋಡಿಕೊಂಡು ಟೈರ್ ಹಾಕ್ಸ್ಕೊಂಡು ಮಂಡಲ್ಪಟ್ಟಿ ಆಫ್ ರೋಡು ಹೊರಡೋದೆ. ನನ್ನ ಪ್ರಕಾರ ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ. ನನ್ನ ಗಾಡಿ ಮಾತ್ರ ಎಲ್ಲರದು ಚೆನ್ನಾಗೇ ಹೋಗುತ್ತೆ, ಬಟ್ ನಂದು ಅದೇ ಟೈರಿಂದು ಒಂದು ಇರಲಿಲ್ಲ ಅಂದರೆ ನಾನು ಹೊಡೆದ್ಬಿಡ್ತಿದ್ದೆ. ಟೈರ್ ಹಾಕ್ಸ್ಕೊಂಡು ಅಂದರೆ ಸಿಕ್ಕಿದ್ರೆ ಹಾಕಿಸ್ಕೊಂಡು ಹೊಡೆದ್ಬಿಡ್ತೀನಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅಲ್ಲೇ ಎಲ್ಲಾದರೂ ನಿಲ್ಲಿಸಿ ಜೀಪ್ ಹತ್ಕೊಂಡು ಹೋಗ್ಬೇಕಷ್ಟೆ. ಫ್ರಂಟ್ ಬ್ರೇಕ್ ಯೂಸ್ ಮಾಡಬೇಡ್ರಿ ಜಾಸ್ತಿ. ಅಲ್ಲಿಂದನೇ ಹೋಗ್ಬೇಕು. ನಡೀರಿ ಬ್ರೋ. ಅಯ್ಯಯ್ಯಯ್ಯಯ್ಯಯ್ಯಪ್ಪ.
ಸಾಕು. ಅಲ್ಲಿ ಸಿಗಾಕೊಂಡಿತ್ತು ಅದಕ್ಕೆ. ಹಾಂ ಕ್ಯಾಮ್ರಾ ಆಯ್ತಾ? ಹ್ಞೂ ಡ್ಯಾನ್ಸ್ಗೆ ನನಗೆ ಡ್ಯಾನ್ಸ್ ಆಡೋಕ್ಕೆ ಬರಲ್ಲ. ಹೋಗ್ರಿ ಅಲ್ಲಿ ನೋಡಲ್ಲಿ. ಹೋಗ್ರಿ ವಿಡಿಯೋ ಮಾಡ್ತಿದ್ದೀನಿ ನಾನು. ವಿಡಿಯೋ ಮಾಡಿದ್ರು. ಗಾಡಿ ಬೀಳಲ್ವಾ? ರೆಡಿ? ಹಾಂ ಇನ್ಸ್ಟಾ ಎಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ. ಬನ್ನಿ ಇಲ್ಲ ಅಲ್ಲಿ ಹಾಕಿದ್ದೀನಿ ನೋಡಿ. ಇಲ್ಲೇ ಅದು ಇನ್ಸ್ಟಾಗ್ರಾಮು, ಇದು ಯೂಟ್ಯೂಬು.
ಹಾಂ ಫೋಟೋ ತಕೊಂಬಿಡ್ರಿ, 2 ಫೋಟೋ ತಕೊಂಬಿಡ್ರಿ. ಅದರಲ್ಲಿ ಬಯೋದಲ್ಲಿ ಹಾಕಿರ್ತೀನಿ ಲಿಂಕು. ಒಂದ್ಸಲ ಹಾಗೆ ಮಾಡ್ರಿ ಎಲ್ಲರೂ ಇರುತ್ತೆ. ಅಲ್ಲ ಇದೆ, ಆ ಕಡೆ ಈ ಕಡೆ 2 ಕಡೆನೂ ಇದೆ. ತಕೊಂಡ್ರ ಬ್ರೋ, ಇದು ತಕೊಂಡಿದ್ದೀರಾ ಅಲ್ವಾ? ಹಾಂ, ಈ ಕಡೆನೂ ಇದೆ, ಆ ಕಡೆನೂ ಇದೆ. ಅವರೊಬ್ರು ಕರೀತಿದ್ದಾರೆ. ತುಮಕೂರು 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 ಹಾಂ, ಮಡಿಕೇರಿ ಮಡಿಕೇರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಬ್ರೋ, ಥ್ಯಾಂಕ್ ಯು. ದಿಸ್ ಈಸ್ ಕಾಲ್ಡ್ ಎಂಜಾಯ್ಮೆಂಟ್ ಬ್ರೋ. ಯಾವ ವ್ಯೂ ಪಾಯಿಂಟಲ್ಲೂ ಸಿಗಲ್ಲ ಗುರು ಇಂಥ ಎಂಜಾಯ್ಮೆಂಟು. ನಾವು ಬೆಳಗ್ಗೆಯಿಂದ ಸತ್ತಿದ್ದು ಈ ಟೈರ್ಗೆ ಅಥವಾ ಗಾಡಿಗಳು ಹಚ್ಚೋದಕ್ಕೆ ಇಳಿಸೋದಕ್ಕೆ ಅಲ್ಲ. ಇದೊಂದರಿಂದನೇ ಕ್ಲಿಯರ್ ಆಗೋಯ್ತು ಗುರು. ಸರಿ, ದ ರೈಡ್ ಕಂಟಿನ್ಯೂಸ್. ಈಗ ಹೋಗಿ ರೂಮ್ ಮಾಡಿ ಹಚ್ಕೊಂಬಿಡೋದು. ನಾಳೆ ಬೆಳಗ್ಗೆ ಮಂಡಲ್ಪಟ್ಟಿ. ವ್ಯೂಸ್ ಮಾತ್ರ ಸಕ್ಕತ್ತಾಗಿದೆ ಗುರು. ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕೋಟೆ ಬೆಟ್ಟ ನಾನು ಅಂದರೆ ಇದರಲ್ಲೂ ನೋಡಿರಲಿಲ್ಲ, ಯಾವುದರಲ್ಲಿ ಗೂಗಲಲ್ಲೂ ನೋಡಿರಲಿಲ್ಲ, ಸರ್ಚ್ ಕೂಡ ಮಾಡಿರಲಿಲ್ಲ ಪ್ಲೇಸಸ್. ಸರ್ಚ್ ಮಾಡಿಬಿಟ್ರೆ ಏನು ಗೊತ್ತಾ, ಒಂದು ಡಿಸಡ್ವಾಂಟೇಜ್ ಏನು ಗೊತ್ತಾ, ನಾವು ಇದೆಲ್ಲ ಮೊಬೈಲಲ್ಲೇ ನೋಡ್ಬಿಟ್ಟಿರ್ತೀವಲ್ಲ, ನಮಗೆ ತಿರ್ಗಾ ಇಂಟ್ರೆಸ್ಟ್ ಬರೋಲ್ಲ ಈ ಪ್ಲೇಸಸ್ ನೋಡೋದಕ್ಕೆ. ಈ ಪ್ಲೇಸಸ್ ನೋಡೋದಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂದರೆ ಎಲ್ಲರೂ ಪ್ಲ್ಯಾನ್ ಮಾಡಿರ್ತಾರಲ್ಲ, ಒಬ್ಬೊಬ್ರು ಪ್ಲ್ಯಾನ್ ಮಾಡಿರ್ತಾರೆ ಆ ಪ್ಲೇಸ್ಗೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು. ಈಗ ನಾನು ಗಾಡಿ ತೊಗೊಂಡಿದ್ದಂಗೆ ಅಲ್ವಾ, ಆ ಥರ